Good morning, children. Today we will start the subject EVS. Lesson number 4, Roots Support of the Plant. So, roots ಅಂದರೆ ಏನು? ಬೇರು. ಬೇರು ಸಪೋರ್ಟ್ ಆಫ್ ದ ಪ್ಲಾಂಟ್ ಅಂದರೆ ಬೇರು ಗಿಡಕ್ಕೆ ಅದು ಸಪೋರ್ಟ್ ಕೊಡುತ್ತೆ. ವಿತೌಟ್ ರೂಟ್ಸ್ ಪ್ಲ್ಯಾಂಟ್ ಕಾಂಟ್ ಅಂತ. ಅಂದರೆ ರೂಟ್ಸ್ ಬೇರಿನ ಸಹಾಯದಿಂದ ಗಿಡಗಳು ಅದು ಬೆಳೆಯುತ್ತೆ ಅಂತ ಅರ್ಥ. ಸೊ ಯು ಹ್ಯಾವ್ ಆಲ್ರೆಡಿ ಲರ್ನ್ಡ್ ಅಬೌಟ್ ದ ಪ್ಲಾಂಟ್ ಇನ್ ಯುವರ್ ಪ್ರೀಶಿಯಸ್ ಕ್ಲಾಸ್. You have also observed different parts of the plants. Name the parts of the plant given in this picture. ಸೊ ಇಲ್ಲಿ ಏನಂತ ಕೊಟ್ಟಿದ್ದಾರೆ ನೋಡಿ. ಯು ಹ್ಯಾವ್ ಆಲ್ರೆಡಿ ಲರ್ನ್ಡ್ ಅಂದರೆ ನೀವು ಮುಂಚೆನೇ ತಿಳ್ಕೊಂಡಿದ್ದೀರಾ, ಗಿಡಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಏನಂತ ತಿಳ್ಕೊಂಡಿದ್ದೀರಾ ಕ್ಲಾಸಲ್ಲಿ? ಗಿಡಗಳು ಯಾವ ಥರ ಇದೆ, ಗಿಡಗಳಿಗೆ ಯಾವುದು ಇದೆ ಅಂತ ನೋಡಿ. ದಿಸ್ ಈಸ್ ದ ಪ್ಲಾಂಟ್, ದಿಸ್ ಈಸ್ ದ ರೂಟ್, ಸ್ಟೆಮ್, leaf, bud, flower. Is it? So this is the root ಅಂದರೆ ಬೇರು, leaf ಅಂದರೆ ಎಲೆ, stem ಅಂತಂದರೆ ಕೊಂಬೆ, bud ಅಂದರೆ ಮೊಗ್ಗು, flower ಅಂದರೆ ಹೂವು. ಸೊ ದಿಸ್ ಈಸ್ ಅ ಪ್ಲಾಂಟ್. ದಿಸ್ ಈಸ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಪ್ಲಾಂಟ್ಸ್ ಅಂದರೆ ಎಲ್ಲ ರೀತಿಯಲ್ಲಿರುವಂಥದ್ದು ಗಿಡಗಳು. ಸೊ ಇಲ್ಲಿ ನೆಕ್ಸ್ಟ್ ನೋಡಿ, ವೇರ್ ಡು ದ ರೂಟ್ಸ್ ಆಫ್ ಎ ಪ್ಲಾಂಟ್ ಗ್ರೋ. ಸೊ ವೇರ್ ಡು ದ ರೂಟ್ಸ್ ಆಫ್ ಎ ಪ್ಲಾಂಟ್ ಗ್ರೋ. ರೂಟ್ಸ್ ಅಂದರೆ ಬೇರು. ಎಲ್ಲಿ ಬೆಳೆಯುತ್ತೆ? ಎಸ್, ಮಣ್ಣಿನ ಕೆಳಗಡೆ ಬೆಳೆಯುತ್ತೆ. ಸೊ ಮಣ್ಣನ್ನು ಬಿಗಿಯಾಗಿ ಇಟ್ಕೊಂಡಿರುತ್ತೆ. ಯಾಕೆ ಅಂತಂದರೆ ಗಿಡ ಬೊಗ್ಗದೇ ಇರಲಿ ಅಂತ. ಹ್ಯಾವ್ ಯು ಸೀನ್ ದ ರೂಟ್ಸ್ ಆಫ್ ದ ಪ್ಲಾಂಟ್ಸ್? ನೀವು ಬೇರುಗಳನ್ನ ನೋಡಿದ್ದೀರಾ? ಎಸ್, ಎಲ್ಲರೂ ನೋಡಿದ್ದೀವಿ ಅಲ್ವಾ? ವಿಚ್ ಪ್ಲಾಂಟ್ ರೂಟ್ಸ್ ಹ್ಯಾವ್ ಯು ಸೀನ್? ಯಾವ ಗಿಡಗಳದ ಬೇರನ್ನು ನೋಡಿದ್ದೀರಾ? ಅದನ್ನು ನೀವು ಹೇಳಬೇಕು. ವಾಟ್ ಈಸ್ ದ ಕಲರ್ ಆಫ್ ದ ರೂಟ್? ಬೇರುಗಳಿನ ಕಲರ್ ಯಾವುದು? ವಿಚ್ ಈಸ್ ದ ಕಲರ್ ಆಫ್ ದ ರೂಟ್? ಎಸ್, ಇಟ್ಸ್ ಎ ಬ್ರೌನ್. ಟೇಕ್ 2 coconut shells or small tin boxes, fill both of them with soil. Put some ragi or paddy grains in one shell, don't put anything in the other shell. Sprinkle some water on both the shells daily. The ragi or paddy grains germinate with a week. After seeding grow bigger, invert both the shells. Observe the soil of both the shells. ಸೊ ಇಲ್ಲಿ ಏನಿದೆ ಅಂತ ಕೊಟ್ಟಿದ್ದಾರೆ. ಟೇಕ್ 2 coconut shells, 2 ಕಂಠಗಳು. ಕೋಕೋನಟ್ ಶೆಲ್ ಅಂದರೆ ಕಂಠ, ತೆಂಗಿನಕಾಯಿ ಕಂಠಗಳನ್ನ ತಗೊಂಡು ಸ್ಮಾಲ್ ತಿನ್ ಬಾಕ್ಸಸ್ ಜೊತೆಯಲ್ಲಿ ಒಂದು ಸ್ಮಾಲ್ ತಿನ್ ಬಾಕ್ಸಸ್ ಥರ ಮಾಡ್ಕೊಳ್ಳಿ. ಫಿಲ್ ಬೋತ್ ಆಫ್ ದೆಮ್ ವಿತ್ ಸಾಯಿಲ್. ಅದನ್ನು ಸ್ವಲ್ಪ ಮಣ್ಣನ್ನು ತುಂಬಿ. ಪುಟ್ ಸಮ್ ರಾಗಿ ಆರ್ ಪ್ಯಾಡಿ ಗ್ರೀನ್ಸ್ ಇನ್ ಒನ್ ಶೆಲ್. ಒಂದು ಕಂಠಕ್ಕೆ ಪ್ಯಾಡಿ ಅಂತಂದರೆ ಭತ್ತನೋ ಯಾವುದಾದ್ರೂ ಒಂದು ರಾಗಿನೋ ಹಾಕಿ. ಡೋಂಟ್ ಪುಟ್ ಎನಿಥಿಂಗ್ ಇನ್ ಅದರ್ ಶೆಲ್. ಮತ್ತೊಂದು ಮಣ್ಣು ತುಂಬಿರ್ತಿರಲ್ಲ ಕಂಠಕ್ಕೆ, ಅದಕ್ಕೆ ಏನೂ ಹಾಕೋಕ್ಕೆ ಹೋಗಬೇಡಿ. ಸ್ಪ್ರಿಂಕಲ್ ಸಮ್ ವಾಟರ್ ಆನ್ ಬೋತ್ ದ ಶೆಲ್ಸ್ ಡೈಲಿ. ಪ್ರತಿದಿನ ಸ್ವಲ್ಪ 2 ಕಂಠಕ್ಕೂ ನೀರನ್ನ ಚಿಮುಕಿಸ್ತಾ ಬನ್ನಿ. ದ ರಾಗಿ ಆರ್ ಪ್ಯಾಡಿ ಗ್ರೀನ್ಸ್ ಜರ್ಮಿನೇಟ್ ವಿತ್ ಇನ್ ಎ ವೀಕ್. ಒಂದು ವಾರದಲ್ಲೇ ಅದು ಮೊಳಕೆನ ಹುಟ್ಟುತ್ತೆ. ಯಾವುದು? ನೀವು ಕಾಳು ಹಾಕಿರ್ತಿರಲ್ಲ ಅದು. ಆಫ್ಟರ್ ಸೀಡ್ಲಿಂಗ್ ಗ್ರೋ ಬಿಗ್ಗರ್, ಇನ್ವರ್ಟ್ ಬೋತ್ ದ ಶೆಲ್ಸ್. ಅದು ದೊಡ್ಡದಾಗಿ ಅದು ಬೀಜನ ಹೊಡೆದಾಗ ಏನಾಗುತ್ತೆ? 2 ಕಡೆನೂ ಕೂಡ ಅದು ಬೆಳೆಯೋಕ್ಕೆ ಶುರು ಆಗುತ್ತೆ. ಅಬ್ಸರ್ವ್ ದ ಸಾಯಿಲ್ ಆಫ್ ಬೋತ್ ದ ಶೆಲ್ಸ್. ಈಗ ಅಬ್ಸರ್ವ್ ಮಾಡಿ ಎರಡರದ್ದು ಮಣ್ಣನ್ನ ಹೇಗಿರುತ್ತೆ ಅಂತ. ಯಾವ ಥರ ಅಬ್ಸರ್ವ್ ಮಾಡಿದ್ರಿ ಅಂತ ರೈಟ್ ಆಫ್ 2 ಅಬ್ಸರ್ವೇಷನ್. ಇಲ್ಲಿ 2 ಲೈನ್ ಇದೆ. ಏನಂತ ನೀವು ಅಬ್ಸರ್ವ್ ಮಾಡಿದ್ರಿ ಅನ್ನೋದನ್ನು ಇಲ್ಲಿ ನೀವು ಬರಿಬೇಕು. ಯು ಆರ್ ಆಲ್ ಟುಕ್ ದ ಟೆಕ್ಸ್ಟ್ ಬುಕ್, ನೋ? ಸೊ ಯು ಶುಡ್ ರೈಟ್ ದಿಸ್ 2 lines. Understood? So take 2 shells, put some grains, you just put the water, sprinkle the water on both of the shells. Look what it happens after a week. ಒಂದು ವಾರದ ನಂತರ ಏನಾಗುತ್ತೆ ಅಂತ ನೀವು ನೋಡಬೇಕು. ನೆಕ್ಸ್ಟ್, ರೂಟ್ಸ್ ಬೈಂಡ್ ದ ಸಾಯಿಲ್ ಪಾರ್ಟಿಕಲ್ಸ್ ಟುಗೆದರ್ ಲೈಕ್ ಎ ವೆಬ್. ದಿಸ್ ಸಪೋರ್ಟ್ಸ್ ದ ಪ್ಲಾಂಟ್ಸ್ ಟು ಸ್ಟ್ಯಾಂಡ್ ಸ್ಟ್ರೈಟ್ ಆನ್ ದ ಗ್ರೌಂಡ್. ನೋಡಿ ಮಕ್ಕಳ, ಇಲ್ಲಿ ಇದು ಬೇರು. ಇಲ್ಲಿ ರೂಟ್ ಬೈಂಡ್ ದ ಸಾಯಿಲ್ ಪಾರ್ಟಿಕಲ್ಸ್ ಅಂದರೆ ಬೇರಿಗೆ ಮಣ್ಣನ್ನು ಕಚ್ಕೊಂಡಿರುತ್ತೆ. ಯಾಕೆ ಕಚ್ಕೊಂಡು ಬಿಗಿಯಾಗಿರುತ್ತೆ ಅಂದರೆ ಈ ಮರ
ಯಾವುದೇ ಕಾರಣಕ್ಕೂ ಬಗ್ಗದೇ ಇರಲಿ ಅಂತ ಈ ರೂಟ್ಸು ಮಣ್ಣನ್ನು ಅಷ್ಟು ಬಿಗಿಯಾಗಿ ಕಚ್ಚಿಕೊಂಡು ಇರುತ್ತೆ. ದಿಸ್ ಸಪೋರ್ಟ್ಸ್ ದ ಪ್ಲಾಂಟ್ಸ್ ಟು ಸ್ಟ್ಯಾಂಡ್ ಸ್ಟ್ರೈಟ್ ಆನ್ ದ ಗ್ರೌಂಡ್. ನೆಲದ ಮೇಲೆ ಅದು ನೇರವಾಗಿ ನಿಂತ್ಕೊಳ್ಳಿ ಅಂತ ಹೇಳಲ್ವಾ. ಬೇರು ಹೆಲ್ದಿಯಾಗಿಲ್ಲ, ಆರೋಗ್ಯವಾಗಿರಲ್ಲ, ಬೇರು ಗಟ್ಟಿ ಇಲ್ಲ ಅಂದರೆ ಮರ ಬಿದ್ದೋಗುತ್ತೆ ಅಂತ. ಸೊ ಹಾಗೆಯೇ ರೂಟ್ಸ್, ಇಫ್ ದ ರೂಟ್ಸ್ ಆರ್ ಸ್ಟ್ರಾಂಗ್ ಮೀನ್ಸ್ ಈವನ್ ಪ್ಲಾಂಟ್ಸ್ ಆಲ್ಸೋ ಬಿ ಸ್ಟ್ರಾಂಗ್. ನೆಕ್ಸ್ಟ್, take some osgram seeds and sow them in a garden of your school or house. Samples sprout after a few days. Pull out 2 such plants gently without damaging roots. Cut the roots of one of the plant. Let the other plant be as it is. Take 2 pots having wide mouths. Make holes at the bottom of the pots so that the excess of water can be drained out. Fill both the pots with soil and place 1 plant in each pot. Keep them in the sunlight and pour sufficient water daily. After 2 to 3 days, observe changes in the plants. So ಇಲ್ಲಿ ಒಂದು ನಿಮ್ಮ ಎಕ್ಸ್ಪೆರಿಮೆಂಟ್ ಮಾಡಿ ನೀವೇ, ಯು ಶುಡ್ ಡೂ ಯೋರ್ ಸೆಲ್ಫ್. ದೇ ಹ್ಯಾವ್ ಗಿವನ್ ಇಟ್. ವಾಟ್ ದೇ ಹ್ಯಾವ್ ಗಿವನ್? ಟೇಕ್ ಸಮ್ ಹಾರ್ಸ್ಗ್ರಾಮ್ ಸೀಡ್ಸ್ ಆ್ಯಂಡ್ ಸೋ ದೆಮ್ ಇನ್ ದ ಗಾರ್ಡನ್. ಗಾರ್ಡನಲ್ಲಿ ಹಾರ್ಸ್ಗ್ರಾಮ್ ಅಂತಂದರೆ ಹುರುಳಿನ ತಗೊಂಡು ಸ್ವಲ್ಪ ಚೆಲ್ಲಿ ಆಫ್ ಯುವರ್ ಸ್ಕೂಲ್ ಆರ್ ಹೌಸ್, ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ನೀವು ಚೆಲ್ಲಿ. ಯು ಕ್ಯಾನ್ ಸ್ಪ್ರಿಂಕ್ಲರ್ ಆನ್ ದ ಗ್ರೌಂಡ್ ಆಫ್ ಎನ್ ಸ್ಕೂಲ್ ಆರ್ ಹೌಸ್. ಸ್ಯಾಂಪಲ್ ಸ್ಪ್ರೌಟ್ ಆಫ್ಟರ್ ಎ ಫ್ಯೂ ಡೇಸ್. ಅದು ಏನಾಗುತ್ತೆ, ಆ ಮೊಳಕೆ ಹೊಡೆದು ಸಣ್ಣ ಸ್ಯಾಪಲ್ ಆಗುತ್ತೆ, ಅಂದರೆ ಗಿಡ ಆಗುತ್ತೆ. ಪುಲ್ ಔಟ್ 2 such plant gently without damaging root. ಆ 2 ಗಿಡ ಪುಟ್ಟದಾಗ ಬಂದಿರುತ್ತಲ್ಲ, ಅದು ಎರಡನ್ನೂ ಕೂಡ ಸ್ವಲ್ಪನೂ ಬೇರಿಗೆ ತೊಂದರೆ ಆಗದೆ ಇರೋಂಗೆ 2 ಗಿಡನ ತಗೊಳ್ಳಿ. ಏನು ಮಾಡ್ತೀರಾ? 2 ಗಿಡ. ಫಸ್ಟ್ ಯು ಶುಡ್ ವಾಟ್ ಯು ಶುಡ್ ಟೇಕ್ ಸಮ್ ಹಾರ್ಸ್ಗ್ರಾಮ್ ಸೀಡ್ಸ್, ಸೊ ಇನ್ ದ ಗಾರ್ಡನ್. ಅದನ್ನೆಲ್ಲ ಚೆಲ್ಲಿ ಇನ್ ದ ಸ್ಕೂಲ್, ಮನೆಯಲ್ಲೋ ಶಾಲೆಯಲ್ಲೋ ಮಾಡಿ. ಆ್ಯಂಡ್ ಸ್ಯಾಪಲ್ ಆಫ್ಟರ್ ಎ ಫ್ಯೂ ಡೇಸ್. ಅದು ಸ್ವಲ್ಪ ದೊಡ್ಡದಾಯ್ತಂದರೆ ಮೊಳಕೆ ಹೊಡೆದು ಗಿಡ ಅಂತ ಬಂದಾಗ 2 ಗಿಡನ ನಿಧಾನವಾಗಿ ಬೇರಿಗೆ ಏನೂ ಕೂಡ ಆಗದೆ ಇರೋಂಗೆ ತಗೊಳ್ಳಿ. ಅದನ್ನು 2 ಗಿಡಕ್ಕೆ ಹಾಕಿ. ಲೆಟ್ ದ ಅದರ್ ಪ್ಲಾಂಟ್ ಬಿ ಆ್ಯಸ್ ಇಟ್ ಈಸ್. ಟೇಕ್ 2 pots ಹ್ಯಾವ್ ವೈಡ್ ಒನ್. ಸ್ವಲ್ಪ ಗಿಡಗಳು ಹೇಗಿರುತ್ತೆ ಹಾಗೆ ಬಿಟ್ಬಿಟ್ಟು ಆ 2 ಪ್ಲ್ಯಾಂಟ್ನ ತಗೊಂಡು 2 ಕಪ್ಪಲ್ಗೆ ಹಾಕಿ. ಮೇಕ್ ಹೋಲ್ಸ್ ಅಟ್ ದ ಬಾಟಮ್. ಕೆಳಗಡೆ ಒಂದು ಸಣ್ಣ ಹೋಲ್ ಮಾಡಬೇಕು. ಯಾತಕ್ಕೆ ಅಂತಂದರೆ ಆಫ್ ದ ಪಾಟ್ ಸೊ ದಟ್ ದ ಎಕ್ಸಸ್ ಆಫ್ ದ ವಾಟರ್ ಕ್ಯಾನ್ ಬಿ ಡ್ರೈನ್ಡ್ ಔಟ್. ಈಗ ಕೆಲವು ಸಲ ನೀರು ಜಾಸ್ತಿ ಆಗುತ್ತೆ, ಮಣ್ಣಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ನೀರನ್ನು ತಗೋಬೇಕು. ನೀರನ್ನ ಜಾಸ್ತಿ ತೊಗೊಂಡ್ರದ್ದು ಏನಾಗುತ್ತೆ, ಡ್ರೈನ್ ಅಂದರೆ ಕೆಳಗಡೆ ಹೊರಟೋಗುತ್ತೆ. ಸೊ ಪಾಟ್ಸ್ ಸೊ ದಟ್ ದ ಎಕ್ಸಸ್ ಆಫ್ ವಾಟರ್ ಕ್ಯಾನ್ ಬಿ ಡ್ರೈನ್ಡ್ ಔಟ್. ಫಿಲ್ ಬೋತ್ ದ ಪಾಟ್ಸ್ ವಿತ್ ಸಾಯಿಲ್ ಆ್ಯಂಡ್ ಪ್ಲೇಸ್ 1 ಪ್ಲ್ಯಾಂಟ್ ಇನ್ ಈಚ್ ಪಾಟ್. ಸೊ ಅದನ್ನೇನು ಮಾಡ್ತೀರಾ, ಎಕ್ಸಸ್ ಆಫ್ ವಾಟರ್ ಹೋದಾಗ ಅದಕ್ಕೆ ಪ್ರತಿ ದಿವಸ ನೀರು ಹಾಕಿ, ಸಾಯಿಲ್ ಹಾಕಿ ಅದನ್ನು ಗಿಡಗಳನ್ನ ಬೆಳೆಸೋಕ್ಕೆ ಶುರು ಮಾಡಿ. ಕೀಪ್ ದೆಮ್ ಇನ್ ದ ಸನ್ಲೈಟ್ ಆ್ಯಂಡ್ ಪೋರ್. ಅದು ಸೂರ್ಯನ ಕಿರಣ ಅಂದರೆ ಸೂರ್ಯನ ಬೆಳಕು ಬೀಳುವಂಥ ಜಾಗದಲ್ಲಿ ಆ ಪಾಟ್ನ ಮಾಡಿ. ಯು ಶುಡ್ ಕೀಪ್ ದೇರ್ ಇನ್ ದ ಸನ್ಲೈಟ್ ಆ್ಯಂಡ್ ಪೋರ್ ಸಫಿಷಿಯಂಟ್ ವಾಟರ್ ಡೈಲಿ. ಪ್ರತಿದಿನ ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕಬೇಕು. ಯು ಶುಡ್ ಪೋರ್ ಸಮ್ ವಾಟರ್ ವಿಚ್ ಇಸ್ ಅ ಸಫಿಷಿಯಂಟ್ ವಾಟರ್. ಯು ಶುಡ್ ನಾಟ್ ಪುಟ್ ಈಚ್ 1 can 2 can ಔಟ್ ಆಫ್ ದ ಪಾಟ್, ಹೊರಗಡೆ ಬರೋ ಹಾಗೆ ಮಾಡಬಾರ್ದು. ಸಫಿಷಿಯೆಂಟ್ ವಾಟರ್ನ ಹಾಕಬೇಕಂದ್ರೆ ಮಣ್ಣಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಅವಶ್ಯಕತೆಯನ್ನು ನೀವು ಹಾಕಬೇಕು. ಆಫ್ಟರ್ 2 or 3 days ಅಬ್ಸರ್ವ್ ಚೇಂಜಸ್ ಇನ್ ದ ಪ್ಲಾಂಟ್ಸ್. ಸೊ ಆಫ್ಟರ್ 2 or 3 days ಯು ಕ್ಯಾನ್ ಸಿ ವಾಟ್ ಚೇಂಜಸ್ ಇನ್ ದ ಪ್ಲಾಂಟ್ಸ್ ಹ್ಯಾವ್ ಬೀನ್. ಗಿಡಗಳಿಗೆ ಏನೇನು ಚೇಂಜಸ್ ಆಗುತ್ತೆ ಅಂತ ಒಂದು 2-3 ದಿವಸ ಬಿಟ್ಟು ನೀವು ನೋಡಬೇಕು. ಸೊ ವಾಟ್ ಯು ವಿಲ್ ಗೆಟ್, ನಿಮಗೆ ಗೊತ್ತಾ ಏನಾಗುತ್ತೆ ಅಂತ? ಎಸ್, ಏನಾಗುತ್ತೆ, ರೂಟ್ ಬಿಟ್ಟು ಸಣ್ಣ ಗಿಡ ಥರ ಆಗುತ್ತೆ. ಸೊ ರೈಟ್ 2 of your ಅಬ್ಸರ್ವೇಷನ್. ಅದನ್ನು ಅಬ್ಸರ್ವೇಷನ್ನಲ್ಲಿ ನೀವು ಬರಿಬೇಕು. ಯು ಶುಡ್ ರೈಟ್ ಇನ್ ದೀಸ್ 2 lines ವಾಟ್ ದ ಚೇಂಜಸ್ ಯು ಹ್ಯಾವ್ ಸೀನ್. ಏನು ಚೇಂಜಸ್ ನೋಡಿದ್ದೀರ ಅನ್ನೋದನ್ನು ಬಿಡಬೇಕು. ಸೊ ಪ್ಲಾಂಟ್ಸ್ ನೀಡ್ ವಾಟರ್ ಟು ಗ್ರೋ. ಎಸ್, ಅಫ್ಕೋರ್ಸ್ ಪ್ಲಾಂಟ್ಸ್ ನೀಡ್ ವಾಟರ್ ಟು ಗ್ರೋ. ವಿತೌಟ್ ವಾಟರ್ ಪ್ಲಾಂಟ್ಸ್ ಕಾಂಟ್ ಗ್ರೋ. ಸೊ ಅದಕ್ಕೆ ನೀರಿನ ಅವಶ್ಯಕತೆ ತುಂಬ ಇದೆ. ಸೊ ಹಾಗೆಯೇ ಲುಕ್ ಹಿಯರ್, ಟೇಕ್ ಎ ಗ್ಲಾಸ್ ಬಾಟಲ್ ಆನ್ ಟಂಬ್ಲರ್, fill it with water, add 1 or 2 drops of red ink or any other color, pull out blossoms plants from the soil gently without damaging its roots, wash the roots of the plant and put the plant in the colored water
ಕೀಪ್ ಇಟ್ ಇನ್ ದ ಸನ್ಲೈಟ್. ಅಬ್ಸರ್ವ್ ದ ಪ್ಲಾಂಟ್ ಇನ್ ದ ನೆಕ್ಸ್ಟ್ ಡೇ. ಸೊ ಇಲ್ಲಿ ನಿಮಗೆ ಒಂದು ದಿಸ್ ಆಲ್ ದ ಎಕ್ಸ್ಪೆರಿಮೆಂಟ್ ಯು ಶುಡ್ ಡೂ ಅಟ್ ಹೋಮ್. These experiment if you do means you will see what the changes in the plants is being. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಟೇಕ್ ಎ ಗ್ಲಾಸ್ ಆರ್ ಎ ಟಂಬ್ಲರ್. ಒಂದು ಗ್ಲಾಸ್ ಒಂದು ತಗೊಳ್ಳಿ, ಬಾಟಲ್ ಆದರೂ ತಗೊಳ್ಳಿ, ಅದನ್ನು ನೀರು ತುಂಬಿಸಿ, ಫಿಲ್ ಇಟ್ ವಾಟರ್. ಸೊ ಆ್ಯಡ್ ಒನ್ ಆರ್ ಟೂ ಡ್ರಾಪ್ಸ್ ಆಫ್ ರೆಡ್ ಇಂಕ್. ಅದಕ್ಕೆ ಒಂದು ಅಥವಾ ಎರಡನ್ನ ರೆಡ್ ಇಂಕ್ ಹಾಕಿ, ಇಲ್ಲ ಯಾವ ಕಲರ್ ಆದರೂ ಹಾಕಿ ಆ ನೀರಿಗೆ. ಪುಲ್ ಔಟ್ ಬ್ಲಾಸಮ್ಸ್ ಪ್ಲಾಂಟ್ಸ್ ಫ್ರಮ್ ದ ಸಾಯಿಲ್ ಜೆಂಟಲಿ. ಸೊ ಒಂದು ಗಿಡನ ನಿಧಾನಕ್ಕೆ ತೆಗೆದುಕೊಳ್ಳಿ, ರೂಟ್ ಇರೋಂಗೆ, ರೂಟ್ ಕಟ್ಟಾಗೋಂಗಲ್ಲ, ರೂಟ್ ಸಮೇತನೇ, ಬೇರೆ ಸಮೇತನೇ ತೊಗೊಳ್ಳಿ, ಡ್ಯಾಮೇಜ್ ಆಗಬಾರ್ದು ರೂಟ್ಗೆ. ಸೊ ವಾಟರ್ ದ ರೂಟ್ ಪ್ಲಾಂಟ್ಸ್ ಆ್ಯಂಡ್ ಪುಟ್ ಇನ್ ದ ಪ್ಲಾಂಟ್. ಅದನ್ನು ನೀಟಾಗಿ ಆ ಬೇರನ್ನು ತೊಳ್ಕೊಬೇಕು, ಮಣ್ಣು ಇಲ್ದಿದ್ರಾಗೆ ಬೇರನ್ನು ನೀಟಾಗಿ ತೊಳ್ಕೊಬೇಕು, ರೂಟ್ಗೆ ಡ್ಯಾಮೇಜ್ ಆಗದಿರೋಂಗೆ ತೊಳಿಬೇಕು. ಇನ್ ದ ಕಲರ್ಡ್ ವಾಟರ್ ಕೀಪ್ ಇಟ್ ಇನ್ ದ ಸನ್ಲೈಟ್. ಅದನ್ನು ಸ್ವಲ್ಪ ಆ ನೀರಿಗೆ, ಕಲರ್ ಮಾಡಿರ್ತೀರಲ್ಲ ನೀರು, ಆ ನೀರಿಗೆ ಅದರೊಳಗಡೆ ಹಾಕಿಬಿಟ್ಟು ಸೂರ್ಯನ ಬೆಳಕಿರೋ ಕಡೆ ಅಂತ ಮಡಗಿ. ಅಬ್ಸರ್ವ್ ದ ಪ್ಲಾಂಟ್ ದ ನೆಕ್ಸ್ಟ್ ಡೇ. ಅದರ ನೆಕ್ಸ್ಟ್ ಡೇ ಏನಾಗುತ್ತೆ ಅಂತ ನೀವೆಲ್ಲರೂ ನನಗೆ ಕ್ಲಾಸಿಗೆ ಬಂದಾಗ ಹೇಳಬೇಕು. All of you should do this experiment when you came to the class, or I will come there means you should tell me what changes have been there in that plant. ಆ ಗಿಡದಲ್ಲಿ ಏನೇನು ಚೇಂಜಸ್ ಆಯಿತು ಅಂತ ನೀವು ನನಗೆ ಕೇಳಬೇಕು. ಎಸ್, ಅಫ್ಕೋರ್ಸ್ ಐ ವಿಲ್ ಆಸ್ಕ್ ಈಚ್ ಆ್ಯಂಡ್ ಎವ್ರಿ ಒನ್. ನಾನು ಎಲ್ಲರನ್ನೂ ಕೂಡ ಕ್ವಶನ್ ಕೇಳ್ತೀನಿ. ಈ ಎಕ್ಸ್ಪೆರಿಮೆಂಟ್ ಮಾಡಿದ್ರಲ್ಲ, ಸೊ ನಾನಿಲ್ಲಿ ಆಲ್ರೆಡಿ ನಿಮಗೆ 3 ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದೀನಿ, ಏನಾಯಿತು ಅಂತ ನೋಡಿ. ವಾಟ್ ಡಿಡ್ ಯು ಅಬ್ಸರ್ವ್, ವಾಟ್ ಈಸ್ ದ ರೀಸನ್ ಫಾರ್ ಇಟ್. You should write in these students. You are now 4th standard, so you should observe all these things and you should write here. You should not say no, ma'am, I'm not done. No, I don't want anything. You just say one thing, that what the experiment you have done. ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ, ಆ ಎಕ್ಸ್ಪೆರಿಮೆಂಟ್ ಏನು ಬಂತು ಅನ್ನೋದು ನನಗೆ ಬೇಕು. ಅಂಡರ್ಸ್ಟುಡ್? ಸೊ the root absorb water and nutrients essential for the plants from the soil. Water and nutrient system reaches its stem and leaves through the roots. ಎಸ್, ರೂಟ್ಸ್ಗಳನ್ನೆಲ್ಲ ನೀವು ಅಬ್ಸರ್ವ್ ಮಾಡಿ. ಎಷ್ಟು, ಯಾಕಂದರೆ ಮಣ್ಣು ತುಂಬ ಅವಶ್ಯಕತೆ, ಮಣ್ಣು ಹಾಗೂ ನೀರು ತುಂಬ ಅವಶ್ಯಕತೆ ಇದೆ ರೂಟ್ಗೆ ಅಂತ. ಸೊ ದಿಸ್ ಈಸ್ ದ ರೂಟ್ ಈಸ್ ದ ಸಪೋರ್ಟರ್ ಆಫ್ ದ ಪ್ಲಾಂಟ್. ಎಸ್, ಅಫ್ಕೋರ್ಸ್ ದ ರೂಟ್ ಈಸ್ ದ ಸಪೋರ್ಟರ್ ಆಫ್ ಪ್ಲಾಂಟ್. ಬೇರಿಲ್ಲ ಅಂತಂದರೆ ಗಿಡನೇ ಇಲ್ಲ. ಸೊ ಬೇರು ಗಿಡಗಳಿಗೆ ಸಹಾಯವಾಗಿ ನಿಂತ್ಕೊಳ್ಳುತ್ತೆ. ರೂಟ್ ವೆಬ್ ಕನ್ಸರ್ವ್ಸ್ ಸಾಯಿಲ್ ಪಾರ್ಟಿಕಲ್ಸ್ ಆ್ಯಂಡ್ ವಾಟರ್. ರೂಟ್ ಅಂದರೆ ನೋಡಿ, ಇದು ದಿಸ್ ಈಸ್ ಅ ರೂಟ್, ಬೇರು. ಇದು ವೆಬ್ ಕನ್ಸರ್ನಲ್ಲಿರುತ್ತೆ, ಅಂದರೆ ಬಲೆ ಥರ ಶೇಪಲ್ಲಿರುತ್ತೆ. ಅದು ಸಾಯಿಲ್ ಪಾರ್ಟಿಕಲ್ಸ್ನ ಬಿಗಿಯಾಗಿ ಹಿಡ್ಕೊಳ್ಳುತ್ತೆ. ಸೊ ಇಲ್ಲಿ ಬಿಟ್ಟೋಯ್ತು ಅಂದರೆ ಮತ್ತೊಂದು ಬಿಗಿಯಾಗಿ ಹಿಡಿದಿರುತ್ತೆ. ಸೊ ಇದು ಬಿಡ್ತು ಅಂದರೆ ಇದು ಬಿಗಿಯಾಗಿರುತ್ತೆ. ಅರ್ಥ ಆಯ್ತಾ? ರೂಟ್ಸ್ ಫಿಕ್ಸ್ ದ ಪ್ಲಾಂಟ್ಸ್ ಫರ್ಮ್ಲಿ ಟು ದ ಸಾಯಿಲ್. ರೂಟ್ಸ್ ಏನು ಮಾಡುತ್ತೆ, ಮಣ್ಣಿಗೆ ಬಿಗಿಯಾಗಿ ಕಚ್ಕೊಳ್ಳುತ್ತೆ. ಎಷ್ಟು ಉದ್ದ ಮರ ಗಿಡ ಆದರೂ, ಎಷ್ಟೆಷ್ಟು ದೊಡ್ಡ ಮರ ಆದರೂ ಅಳ್ಳಾಡ್ದಿರೋಂಗೆ ಈ ರೂಟ್ಸೇ ಕಾಪಾಡ್ಕೊಳ್ಳೋದು. ನೆಕ್ಸ್ಟ್, ರೂಟ್ಸ್ ಅಬ್ಸರ್ವ್ ವಾಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಸಾಯಿಲ್ ಆ್ಯಂಡ್ ಸಪ್ಲೈ ದೆಮ್ ಟು ದ ಅದರ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್. ಈ ಬೇರು ಎಲ್ಲನೂ ಅಬ್ಸರ್ವ್ ಮಾಡುತ್ತೆ, ನೀರನ್ನು ಅಬ್ಸರ್ವ್ ಮಾಡುತ್ತೆ, ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಮಾಡುತ್ತೆ, ಮಣ್ಣಿನಿಂದ ಏನೇನು ಸಿಗುತ್ತೆ ಎಲ್ಲನೂ ಅಬ್ಸರ್ವ್ ಮಾಡಿ ಗಿಡಗಳ ಮೂಲಕ ಅದು ನಮಗೆ ಹಣ್ಣು ಹೂವನ್ನ ಕೊಡುತ್ತೆ. ಇದೇ ಊಟಕ್ಕೆ ಬೇಕಾಗಿರೋಂಥ ಮುಖ್ಯವಾದ ಅಂಶ ಗಿಡಗಳಿಗೆ. ದಿಸ್ ಈಸ್ ದ ಮೇನ್ ಥಿಂಗ್. Roots supply each and everything which is need for the fruit and flower. Understood? Look here. These are all things which is grown under the mud. ಮಣ್ಣಿನ ಕೆಳಗಡೆ ಇವೆಲ್ಲ ಕೂಡ ಬೆಳೆಯುತ್ತೆ. ಇದೆಲ್ಲ ಆ್ಯಕ್ಚುಲಿ ಒಂದು ಟೈಪ್ ಆಫ್ ಎ ರೂಟ್, ಬಟ್ ಇದನ್ನೆಲ್ಲ ನಾವು ವೆಜಿಟೇಬಲ್ ಅಂತ ತೊಗೋತೀವಿ. ದಿಸ್ ಈಸ್ ರಾಡಿಶ್, ಮೂಲಂಗಿ, ಕ್ಯಾರೆಟ್, ಬೀಟ್ರೂಟ್. ಆ್ಯಂಡ್ ಇದು ನಿಮಗೆ ಏನಂತಂದರೆ ಇದು ಮರಗೆಣಸು ಅಂತ ಹೇಳ್ತೀವಿ. ಸೊ ಇವೆಲ್ಲ ಕೂಡ ಮಣ್ಣಿನ ಕೆಳಗಡೆ ಬೇರಿನ ಜೊತೆಯಲ್ಲೇ ಬೆಳೆಯುವಂಥದ್ದು. ಇಟ್ಸ್ ಅನ್ ವೆರಿ ಹೈಜೀನಿಕ್. ಅಂದರೆ ಇಂಥ ತರಕಾರಿನ ನೀವು ತಿಂದರೆ ನಿಮಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್ ಇಫ್ ಯು ಈಟ್ ದೀಸ್ ಟೈಪ್ಸ್ ಆಫ್ ಫ್ರೂಟ್ಸ್ ದೀಸ್ ಟೈಪ್ ಆಫ್ ವೆಜಿಟೇಬಲ್ಸ್. ಈ ಥರ ವೆಜಿಟೇಬಲ್ಸ್ ತಿಂದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಸೊ ನೇಮ್ ದ ವೆಜಿಟೇಬಲ್ಸ್ ಗಿವನ್ ಇನ್ ದ ಅಬೋ ಪಿಕ್ಚರ್ಸ್. ಡು ಯು ಯೂಸ್ ದೆಮ್ ಇನ್ ಯುವರ್ ಹೌಸ್? ವೈ? ಫ್ರಮ್ ವಿಚ್ ಪಾರ್ಟ್ ಆಫ್ ದ ಪ್ಲಾಂಟ್ ಡು ಯು ಗೆಟ್ ದೆಮ್? ಸೊ ನೋಡಿ, ಇವೆಲ್ಲ ನೀವು ಆಗಿದೆಯಾ, ಇದಕ್ಕೆಲ್ಲ ನೀವು ನೇಮ್ ಮಾಡಬೇಕು. ರಾಡಿಶ್ ಮತ್ತು ಕ್ಯಾರೆಟ್, ಬೀಟ್ರೂಟ್, ಇದು ನಿಮಗೆ ಮರಗೆಣಸು ಅಂತ ಹೇಳ್ತೀವಿ. ಸೊ ಐ ವಿಲ್ ಗಿವ್ ಇಟ್ ಆಫ್ಟರ್ವರ್ಡ್ಸ್ ಇನ್ ದ ಹೆಬೋ ಪಿಕ್ಚರ್. ಡು ಯು ಯೂಸ್ ಇನ್ ಯುವರ್ ಹೌಸ್? ಇದನ್ನು ನೀವು ಮನೆಯಲ್ಲಿ ಉಪಯೋಗಿಸ್ತೀರಾ? ಇಫ್ ಇಟ್ ಈಸ್ ಯಸ್,
ಎಸ್ ಅಂತ ಬರೀಬೇಕು. ಆಮೇಲೆ ಯಾಕೆ ಉಪಯೋಗಿಸ್ತೀರಾ ಅಂತ ಬರೀಬೇಕು. ಫ್ರಮ್ ವಿಚ್ ಪಾರ್ಟ್ ಆಫ್ ದ ಪ್ಲಾಂಟ್ ಡು ಯು ಗೆಟ್ ದಿ, ಯಾವ ಪಾರ್ಟ್ನಲ್ಲಿ, ಗಿಡದ ಯಾವ ಭಾಗದಲ್ಲಿ ನಿಮಗೆ ಇವೆಲ್ಲ ಸಿಗುತ್ತೆ? ಎಲ್ಲರಿಗೂ ಗೊತ್ತಲ್ವಾ, ಬೇರಿನ ಬುಡದಲ್ಲಿ ನಮಗೆ ಇದು ಸಿಗುತ್ತೆ. ಸೊ ಯು ಶುಡ್ ರೈಟ್ ಇನ್ ದಿಸ್ ಲೈನ್ಸ್. ಈ ಲೈನ್ಸಲ್ಲಿ ನೀವು ಬರಿಬೇಕು. ಅರ್ಥ ಆಯ್ತಾ? ಸೊ ಇಯರ್ write the names of 4 roots that you see, that you use. Also write down why you use them. One is done for you. ನೋಡಿ ಇಲ್ಲಿ, ರೈಟ್ ದ ನೇಮ್ಸ್ ಆಫ್ ದ 4 ರೂಟ್ಸ್. 4 ಬೇರ್ಗಳನ್ನ ನೀವು ತಿಳ್ಕೊಬೇಕು, ಯೂಸ್ ಮಾಡೋದು ಏನು ಅಂತ ತಿಳ್ಕೊಬೇಕು, ಬರಿಬೇಕು. ಆಲ್ಸೋ ರೈಟ್ ಡೌನ್ ವೈ ಯು ಯೂಸ್ ದೆಮ್. ಮತ್ತು ಯಾತಕ್ಕಾಗಿ ನೀವು ಈ ಬೇರ್ಗಳನ್ನ ಉಪಯೋಗಿಸ್ತೀರಾ? ಒನ್ ಈಸ್ ಡನ್ ಫಾರ್ ಯು. ಗೆಟ್ ದ ಹೆಲ್ಪ್ ಆಫ್ ಯುವರ್ ಟೀಚರ್ ಆರ್ ಎಲ್ಡರ್ಸ್. ನಿಮ್ಮ ಮನೆಯಲ್ಲಿ, ಯಾಕಂದರೆ ಟೆಕ್ಸ್ಟ್ ಬುಕ್ ನಿಮ್ಮ ಮನೆಯಲ್ಲಿ ಇರೋದ್ರಿಂದ ದೊಡ್ಡವ್ರನ್ನ ಕೇಳಿ ಬರೀರಿ. ಆಲ್ರೆಡಿ ಇಲ್ಲಿ 4 ಅಂತ ಕೊಟ್ಟಿದ್ದಾರೆ, 1 2 3 4 ಅಂತಿದೆ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಅಶ್ವಗಂಧ ಅದೊಂದು ಮೆಡಿಸನ್. ಅಶ್ವಗಂಧ ಅನ್ನೋ ಬೇರನ್ನು ಮೆಡಿಸನ್ಗೆ ಉಪಯೋಗಿಸ್ತಾರೆ. ಸೊ ಹೀಗೆ ತುಂಬ ಬೇರ್ಗಳನ್ನ ನಾವು ಉಪಯೋಗಿಸ್ತೀವಿ. ಕೆಲವು ಸಲ ಊಟಕ್ಕೆ ಉಪಯೋಗಿಸ್ತೀವಿ, ಕೆಲವು ಸಲ ನಾವು ಮೆಡಿಸನ್ಗೆ ಉಪಯೋಗಿಸ್ತೀವಿ, ಹೀಗೆ ಬೇರೆ ಬೇರೆದಕ್ಕೆ ಉಪಯೋಗಿಸ್ತೀವಿ. ಇದನ್ನು ನಿಮ್ಮ ಮನೆಯಲ್ಲಿ ದೊಡ್ಡವರು ಯಾರಾದರೂ ಇದ್ದರೆ 4 ಬೇರ್ಗಳನ್ನ ಇಲ್ಲಿ ಬರೆದು ಯಾವುದಕ್ಕಾಗಿ ಯೂಸ್ ಮಾಡ್ತೀವಿ ಅನ್ನೋದನ್ನು ಕೂಡ ನೀವು ಬರೀಬೇಕು. ಅರ್ಥ ಆಯ್ತಾ ಮಕ್ಕಳ? ಸೊ ದಿಸ್ ಈಸ್ ದ ಚಾಪ್ಟರ್ ಆಫ್ ರೂಟ್ಸ್. ಇಲ್ಲಿ ನೋಡಿ, ದಿಸ್ ಈಸ್ ದ ಚಾಪ್ಟರ್ ಆಫ್ ರೂಟ್ಸ್, ಸಪೋರ್ಟ್ ಆಫ್ ದ ಪ್ಲಾಂಟ್. ಸೊ ಈ ಚಾಪ್ಟರ್ನ ನಾನು ಮುಗಿಸಿದ್ದೀನಿ. ಇದರದ್ದು ನೋಟ್ಸ್ ಕಳಿಸ್ಕೊಡ್ತೀನಿ. ಸೊ ಎಲ್ಲರ ಹತ್ರ ಡು ಯು ಹ್ಯಾವ್ ಆಲ್ ದ ಟೆಕ್ಸ್ಟ್ ಬುಕ್ಸ್? ಸೊ ಯು ಶುಡ್ ರೀಡ್ ಲೆಸನ್ ನಂಬರ್ 4, roots support of the plant. So if you have read once means you can understand, and whatever the experiment I have given you, you should do that experiment and you should write in the textbook what the difference happens in that plant. And when you coming to the classes, I will ask each and everyone, did you done the experiment or what? So what happens in the next time? So all these things I will ask you in the classes. So before that only, ನೀವು ಈ ಎಕ್ಸ್ಪೆರಿಮೆಂಟ್ಗಳೆಲ್ಲ ಮಾಡಿ ಏನು ವ್ಯತ್ಯಾಸನ ನೋಡಿದೆ ಅಂತ ಕ್ಲಾಸಿಗೆ ಬಂದಾಗ ನನಗೆ ಹೇಳಬೇಕು. ಸೊ ನಾನು ಅಲ್ಲಿಗೆ ಬಂದಾಗಲೂ ಸರಿ, ಕ್ಲಾಸಿಗೆ ನೀವು ಬಂದಾಗಲೂ ಸರಿ, ಯು ಶುಡ್ ಟೆಲ್ ಮಿ ಈಚ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಚಾಪ್ಟರ್ನ ನೀಟಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಸೊ ಆಲ್ ಆಫ್ ದ ಟೆಕ್ಸ್ಟ್ ಬುಕ್ಸ್, ಐ ಥಿಂಕ್ ಎಲ್ಲರೂ ಟೆಕ್ಸ್ಟ್ ಬುಕ್ಸ್ ತೊಗೊಂಡಿದ್ದೀರಾ. ಸೊ ಲೆಸನ್ ನಂಬರ್ 4 ಈ ರೂಟ್ಸ್ನ ಚಾಪ್ಟರ್ನ ಓದಿ. ನಾನು ನೋಟ್ಸ್ನ ಕಳಿಸ್ಕೊಡ್ತೀನಿ. ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು.